ಗುಡ್ ಮಾರ್ನಿಂಗ್ ಎವ್ರಿವನ್. ಮೈಸ್ ಕಂಪ್ಯೂಟರ್ ಸೆಂಟರಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಸೆಂಟ್ರಲ್ಲಿ ಎಲ್ಲ ಕೋರ್ಸಸ್ ಇದೆ. ಬೇಸಿಕ್ಕು, ಟ್ಯಾಲಿ, DTP, ಸ್ಪೋಕನ್ ಇಂಗ್ಲೀಷ್, ಲ್ಯಾಂಗ್ವೇಜ್, CAD ಎಲ್ಲ ಇದೆ. ಸೊ ಎಲ್ಲರೂ ಜಾಯ್ನ್ ಆಗ್ಬೋದು. ಈಗೇನು ಸೆಕೆಂಡ್ PUC ಎಕ್ಸಾಮ್ ಬರಿತಾ ಇದ್ದೀರಿ, ಸೆಕೆಂಡ್ PUC ಕಂಪ್ಲೀಟ್ ಆದಮೇಲೆ ನೀವು ಕಾಂಬಿನೇಷನ್ ಬಂದು ಸೈನ್ಸು, ಆರ್ಟ್ಸು, ಕಾಮರ್ಸು ಎಲ್ಲ ತೊಗೊಂಡಿರ್ತೀರಿ. ನಿಮ್ಗೆ ಎಲ್ಲ ಥರ ಕೋರ್ಸಸ್ಸು ಬರುತ್ತೆ. ಕಾಮರ್ಸ್ ಅವ್ರಿಗೆ ಟ್ಯಾಲಿ ಇರುತ್ತೆ. ಸೈನ್ಸ್ ಸ್ಟೂಡೆಂಟ್ಸ್ಗೆ ಸಿ ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾರ್ಯಾರು ನಿಮಗೆ ಡ್ರೀಮ್ಸ್ ಇದೆ ನೆಕ್ಸ್ಟ್ ಇಂಜಿನಿಯರಿಂಗ್ ಹೋಗ್ಬೇಕಂತ, ಇಂಜಿನಿಯರಿಂಗಲ್ಲಿ ಕಾಂಬಿನೇಷನ್ ಬಂದು CS, EEE, ಸಿವಿಲ್ ನೀವು ಯಾವುದೇ ತೊಗೊಂಡ್ರು ಕೂಡ ನಿಮಗೆ ಫಸ್ಟ್ ಇಯರಲ್ಲಿ ಕಾಮನಾಗಿ ಕೊಟ್ಟಿರ್ತಾರೆ. ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರುತ್ತೆ. ಸೊ ನಮ್ಮಲ್ಲದು ಇದೆ, ಅದು ಕೂಡ ಪ್ರೊವೈಡ್ ಮಾಡ್ತೀವಿ. ನಿಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನೀವೆಲ್ಲರೂ ಕೂಡ ಬಂದು ಜಾಯ್ನ್ ಆಗ್ಬೋದು. ನಮ್ಮ ಇನ್ಸ್ಟಿಟ್ಯೂಟ್ನ ಅಡ್ರೆಸ್ ಬಂದು ಶಿಕ್ಷಕರ ಭವನ ಆಪೋಸಿಟ್ ಶೈಲೇಶ್ ಹಾಸ್ಪಿಟಲ್ ಅಂತ ಇದೆ. ಅದೇ ಬಿಲ್ಡಿಂಗಲ್ಲಿ ಸೆಕೆಂಡ್ ಫ್ಲೋರಲ್ಲಿದೆ ಮೈಸ್ ಕಂಪ್ಯೂಟರ್ ಸೆಂಟರ್ ಅಂತ. ಸೊ ಎಲ್ಲರೂ ಬಂದು ಜಾಯ್ನ್ ಆಗಿ. ಥ್ಯಾಂಕ್ ಯು. ಒಡಾಟ ಅಂತ ಇರುತ್ತೆ. ಒಡಾಟಲ್ಲಿ ಸೊ ಮೆನಿ ಡಿಸೈನ್ಸ್ ಇರುತ್ತೆ, ಶೇಪ್ಸ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಕೀಬೋರ್ಡ್ ಟೆಕ್ಸ್ಚರ್ ಅಂತ ಬರುತ್ತೆ, ಡಿಲೀಟ್ ಮಾಡಿ. ಇಲ್ಲಿ ನೇಮ್ ಟೈಪ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾಂಟ್ ಸೈಜಸ್ ಇರುತ್ತೆ, ಇಲ್ಲಿ ಫಾಂಟ್ ಸೈಜ್ ಸೆಲೆಕ್ಟ್ ಮಾಡಿ ಬಿ ಅಂತ ಇರುತ್ತೆ. ಸೊ ಇದರಲ್ಲಿ ಎಡಿಟ್ ಟೆಕ್ಸ್ಟ್ ಅಂತ ಇದೆ. ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡೋದಾಗಿದ್ದರೆ ಇಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಟ್ಟಿದೆ. ಓಕೆ ಅಂತ ಹೇಳಿದ್ರೆ ಶೀಟ್ ಅಪ್ಲೈ ಆಗುತ್ತೆ. ಸ್ಪೇಸಿಂಗ್ ಇರುತ್ತೆ. ವೆರಿ ಟೈಟ್ ಅಂತ ಕೊಟ್ಟರೆ ಜಾಯಿನ್ ಆಗುತ್ತೆ ವರ್ಡ್ಸು. ಮತ್ತೆ ಟೈಟ್ ಅಂತ ಕೊಡಿ. ನಾರ್ಮಲ್ ಅಂತ ಕೊಟ್ಟರೆ ನಾರ್ಮಲ್ ಬರುತ್ತೆ, ನಾರ್ಮಲ್ ಸ್ಪೇಸಸ್ಸು. ಇಲ್ಲಿ ಈವನ್ ಹೈಟ್ ಅಂತ ಕೊಟ್ಟರೆ ಹೈಟ್ ಆಗುತ್ತೆ ವರ್ಡ್ಸು. ವರ್ಟಿಕಲ್ ಟೆಕ್ಸ್ಟ್ ಅಂತ ಕೊಟ್ಟರೆ ಉದ್ದ ಕನ್ವರ್ಟ್ ಆಗುತ್ತೆ. ಅಲೈನ್ಮೆಂಟ್ಸ್ ಬರುತ್ತೆ. ಇದರಲ್ಲಿ ಅಲೈನ್ ಲೆಫ್ಟ್, ಅಲೈನ್ ಸೆಂಟರ್, ಅಲೈನ್ ರೈಟ್ ಅಂತ ಬರುತ್ತೆ. ಇದು ಆ್ಯಕ್ಟಿವೇಟ್ ಆಗಬೇಕಾದ್ರೆ ಫಸ್ಟಿಗೆ ಟೆಕ್ಸ್ಟ್ ರಾಪಿಂಗ್ ಹೋಗಿ ಸ್ಕ್ವೇರ್ ಅಂತ ಕೊಡಬೇಕು. ಅದಾದಮೇಲೆ ಇಲ್ಲಿ ಅಲೈನ್ ಸೆಂಟರ್, ವರ್ಡ್ ಜಸ್ಟಿಫೈ ಅಂತ ಕೊಡಿ. ಮತ್ತು ಶೇಪ್ಸ್ ಇರುತ್ತೆ. ಶೇಪ್ಸ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕನ್ವರ್ಟ್ ಮಾಡ್ಕೊಬೋದು. ಮತ್ತು ಕಲರ್ಸ್ ಕೂಡ ಯಾವ ಕಲರ್ಸ್ ಬೇಕೋ ಕಲರ್ಸ್ನ ಆ್ಯಡ್ ಮಾಡ್ಕೊಬೋದು. ಇದರಲ್ಲಿ ಶೇಪ್ ಫಿಲ್ ಅಂತ ಇದೆ. ಫಿಲ್ ಕಲರ್ಸ್ ಬರುತ್ತೆ, ಸೊ ಮೆನಿ ಕಲರ್ಸ್ ಇರುತ್ತೆ. ಮತ್ತು ಇಲ್ಲಿ ಪಿಕ್ಚರ್ಸ್ ಇರುತ್ತೆ. ಕ್ಲಿಕ್ ಮಾಡಿದ್ರೆ ಆ ವರ್ಡ್ಸ್ಗೆ ಪಿಕ್ಚರ್ ಕೂಡ ಆ್ಯಡ್ ಮಾಡ್ಕೊಬೋದು. ಈಗ